ನಮಸ್ತೆ, ನಾನು ಸಿರಾಕೇರ್ ಸುರತ್ಕಲ್ ಸೆಂಟರ್ ಇಂದ ಚರಿತಾ ಮಾತಾಡ್ತಿದ್ದೇನೆ. ಸೊ ಇವತ್ತಿನ ದಿವಸ ನಮ್ಮ ಜೊತೆ ರಾಜೇಂದ್ರ ರಾವ್ ಅಪ್ಪ ಇದ್ದಾರೆ. ಸೊ ಇವರ ಹತ್ರ ಕೇಳ್ಕೊಂಡು ಬರುವ ಸಿರಾಕೇರ್ಗೆ ಬರುವಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತ ಅಂತ. ನಮಸ್ತೆ ಅಪ್ಪ. ನಮಸ್ಕಾರ. ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನು ಚಿತ್ರಾಪುರ ದೇವಸ್ಥಾನದಿಂದ ಬರ್ತಾ ಇದ್ದೇನೆ. ದೇವಸ್ಥಾನ ಹತ್ತಿರದ ಮನೆ ನಂದು, ಇಲ್ಲಿಗೆ ಬರ್ತೇನೆ. ಓಕೆ, ಸೊ ನಿಮ್ಗೆ ಸಿರಾಕೇರ್ಗೆ ಬರುವಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ತುಂಬಾ ಗಂಟು ನೋವಿತ್ತು, ಮತ್ತೆ ಬೆನ್ನು ನೋವಿತ್ತು, ಮತ್ತೆ ಇದು ಕಾಲೇಜಲ್ಲಿ ವೆರಿಕೇಷನ್ ಇತ್ತು. ಹೌದು, ತುಂಬಾ ಇತ್ತು. ನಾನು ತುಂಬಾ ಮಾತ್ರ ಎಲ್ಲ ತಗೊಳ್ತಿದ್ದೆ ಮೆಡಿಕಲಲ್ಲಿ ಹೋಗಿ. ದಿನಕ್ಕೆ ಒಂದು 30-40 ಮಾತ್ರ ನನಗೆ ಒಂದು ದಿನಕ್ಕೆ ಬೇಕು, ತಗೊಳ್ತಾ ಇರ್ತೇನೆ ನಾನು ಬೆಳಿಗ್ಗೆಯಿಂದ ಸಂಜೆ ಮುಟ್ಟ. ಮತ್ತೆ ಇಲ್ಲಿಗೆ ಹೊಸಬೆಟ್ಟಿಗೆ ನಮ್ಮ ಮನೆ ಹತ್ರದವರು ಹೇಳಿದರು, ಇಲ್ಲಿ ಒಂದು ಹೊಸಬೆಟ್ಟಿನಲ್ಲಿ ತರಗೆ ಸೆಂಟರ್ ಓಪನ್ ಆಗಿದೆ, ಅದರೆಲ್ಲ ಮೈಕೈ ನೋವೆಲ್ಲ ಕಮ್ಮಿ ಆಗ್ತದೆ, ಅದಕ್ಕೆ ನೀವು ಇಲ್ಲಿಗೆ ಬನ್ನಿ ಅಂತ. ಮತ್ತೆ ನಾನು ಆ ಟೈಮ್ ಮತ್ತೆ ನಾನು ಇಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ ಸ್ಟಾರ್ಟ್ ಬಂದ ಕೂಡಲೇ ನನಗೀಗ ಎಲ್ಲ ಗಂಟು ನೋವು ಕಮ್ಮಿ ಆಯಿತು, ಮೈಕೈ ನೋವು ಕಮ್ಮಿ ಆಯಿತು, ಇದೆಲ್ಲ ನೋವೆಲ್ಲ ಕಮ್ಮಿ ಆಯಿತು, ವೆರಿಫಿಕೇಷನ್ ಇದೆಲ್ಲ. ಈಗ ತೊಂದರೆ ಇಲ್ಲ, ಆದರೆ ನಾನು ಬಂದು ಹೋಗ್ತಾ ಇರ್ತೇನೆ ದಿನಾಲು. ಈಗ ಒಳ್ಳೇದಾಗ್ತದೆ ನನಗೆ. ಓಕೆ, ಸೊ ಈಗ ನಿಮ್ಗೆ ಪ್ರಾಬ್ಲಮ್ಸ್ ಇತ್ತಂತ ಹೇಳಿದ್ರಿ ನೀವು, ಗಂಟು ನೋವು, ಬೆನ್ನು ನೋವು. ಈ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಸಮಯದಿಂದ ಇತ್ತು? ಅದೊಂದು 5-6-7 ವರ್ಷದಿಂದ ಮುಂಚಿನಿಂದ ಶುರುವಾಗಿದೆ ನನಗೆ. ಅದು ತುಂಬ ಮಾತ್ರೆ ಎಲ್ಲ ತಗೊಂಡಿದ್ದೇನೆ, ಡಾಕ್ಟರ್ ಹತ್ರ ಹೋದೆ, ಎಲ್ಲ ಹೇಳಿದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ರು ಗಂಟು ನೋವಿಗೆ. ಅದಕ್ಕೆ ಇಲ್ಲಿ ತರಗೆ ಸೆಂಟರ್ ಒಬ್ಬರು ಹೇಳಿದ್ರು, ತರಗೆ ಸೆಂಟರ್ ಓಪನ್ ಆಗಿದೆ, ಇಲ್ಲಿಗೆ ಬನ್ನಿ, ಇದೆಲ್ಲ ಆಪ್ರೇಷನ್ ಎಲ್ಲ ಬೇಡ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಕೂಡಲೇ ನನ್ನೆಲ್ಲ ಗಂಟು ನೋವು ಸ್ವಲ್ಪ ಕಮ್ಮಿ ಆಯಿತು. ಈಗ ನನಗೆ ಎಷ್ಟು ಟೈಮ್ ಆಗಿತ್ತು ನಿಮಗೆ ಸಿರಾಕೇರ್ಗೆ ಬಂದು ಗುಣ ಆಗ್ಲಿಕ್ಕೆ? ಇಲ್ಲಿಗೆ ಬಂದು ನನಗೆ ಒಂದು 4-5 ತಿಂಗಳಿಂದ ನನಗೆ ಕಮ್ಮಿ ಆಗಿದೆ, ತುಂಬ ಕಮ್ಮಿ ಆಗಿದೆ. ಅಷ್ಟು ನಾನು ಬಂದು ಇಲ್ಲಿ 2-3 ವರ್ಷ ಆಯಿತು. ಮತ್ತೆ ಬರ್ತಾ ಇದ್ದೇನೆ, ಕಂಟಿನ್ಯೂ ಬರ್ತಾ ಇದ್ದೇನೆ. 1 ದಿವಸ 2 ದಿವಸ ನಾನು ಬರಲಿಲ್ಲ ಅಂದರೆ ಮತ್ತೆ ನನಗೆ ಕಾಲು ನೋವು, ಕೈ ನೋವು ವಾಪಸ್ ಶುರುವಾಗ್ತದೆ. ಅಷ್ಟು ನಾನು ನಿಲ್ಲಿಸೋದಿಲ್ಲ. ನಾನು ಹೇಗಾದರೂ ಮಾಡಿ 6 ಗಂಟೆ ಆದರೂ ಸಹ ನಾನು ಬಂದು ಸೆಂಟರ್ಗೆ ಬಂದು ವ್ಯಾಯಾಮ ಮಾಡಿ ಹೋಗ್ತೇನೆ ನಾನು. ಈಗ ನನಗೆ ಸ್ವಲ್ಪ ಆರಾಮಾಗಿದೆ, ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆಲ್ಲ, ಹೋಗ್ಲಿಕ್ಕೆಲ್ಲ ಕೆಲಸ ಖುಷಿ ಆಗ್ತದೆ. ಓಕೆ, ಹಾಗೇನೆ ನಿಮ್ಗೆ ಸಿರಾಕೇರ್ಗೆ ಬರ್ಲಿಕ್ಕೆ ಕೂಡ ತುಂಬಾ ಖುಷಿ? ನಂಗೆ ಖುಷಿ ಆಗ್ತದೆ. ಓಕೆ, ಈಗ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ತುಂಬಾ ಜನರಿದ್ದಾರೆ. ಸೊ ಅವರಿಗೋಸ್ಕರ ನೀವು ಏನನ್ನ ಅಡ್ವೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಮಸ್ತ್ ಕೈಕಾರು ಬೇನೆ ಬರೋ ಬರೋಂದಿತ್ತು, ಕಾರು ಬೇನೆ ಅಂಚೆ ಬರೋ ಬರೋಂದಿತ್ತು. ಐಕಾಯ್ತು ತರಗೆ ಸೆಂಟರ್ಗೆ ದಿನಾಲ ಬರ್ಪೆ ಇಂಚ ಉಪ್ಪಾಡು ತರಗೆ ಸೆಂಟರ್ ಪೂರ ಜನ ಬರೋಡು ತರಕಾರಿ ಸೆಂಟರ್ ಪೂರ ಕಾರ್ ಬೇನೆ ಕೈ ಬೇನೆ ಪೂರ ಕಮ್ಮಿ ಆದ ಹೋಗ್ಬೋದು. ರಾಜೇಂದ್ರ ರಾವ್ ಅಪ್ಪ ಇಂಪ್ರೂವ್ಮೆಂಟ್ಸ್ ಅನ್ನ ಪಡೆದಿದ್ದಾರೆ. ಹಾಗೇನೆ ನಿಮ್ಗೆ ಕೂಡ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸಿರಾಕೇರ್ ಸುರತ್ಕಲ್ಗೆ ವಿಸಿಟ್ ಕೊಡಿ, ಇಂಪ್ರೂವ್ಮೆಂಟ್ಸ್ ಅನ್ನ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.